ನಮಸ್ಕಾರ ಸ್ನೇಹಿತರೆ. ವೃಶ್ಚಿಕ ರಾಶಿಯವರೇ, ಸ್ನೇಹಿತರೆ, ಎಚ್ಚರಿಕೆಯಿಂದ ಇರಿ. ನಿಮ್ಮ ಪುತ್ಥಳಿಯ ಮೇಲೆ ಮರಣ ಬಂಧನ ಮಾಡಲಾಗುತ್ತದೆ. ಈ ಹೆಸರಿನ ಸಂಬಂಧಿಸಿದ ವ್ಯಕ್ತಿ ಇದನ್ನು ಮಾಡುತ್ತಿದ್ದಾನೆ. ತಕ್ಷಣ ಜಾಗೃತ ವಹಿಸಿ. ನಿಮ್ಮ ಮನೆಯಲ್ಲಿ ಅತಿ ದೊಡ್ಡ ಶತ್ರು ಅಡಗಿ ಕುಳಿತಿದ್ದಾನೆ. ಅವನು ಕಳೆದ 13 ವರ್ಷಗಳಿಂದ ತಾಂತ್ರಿಕ ಕ್ರಿಯೆಗಳನ್ನು ಮಾಡುತ್ತಾ ಬರುತ್ತಿದ್ದಾನೆ. ಈ ಶತ್ರು ನಿಮ್ಮ ಹಣ, ಕುಟುಂಬ, ಸಂತೋಷ ಎಲ್ಲವನ್ನ ಸಂಬಂಧಿಸಿ ಇಟ್ಟಿದ್ದಾನೆ. ಅದಕ್ಕಾಗಿ ನೀವು ಜೀವನದಲ್ಲಿ ಮುಂದೆ ಸಾಗಲು ಸಾಧ್ಯವಾಗುತ್ತಿಲ್ಲ, ಪ್ರಗತಿ ಕಾಣುತ್ತಿಲ್ಲ. ನಿಮ್ಮ ವ್ಯಾಪಾರವಾಗಲಿ ಉದ್ಯೋಗವಾಗಲಿ ಎಲ್ಲೆಡೆಯೂ ನಿಮಗೆ ನಿರಾಸೆ ಕಾಡುತ್ತಿದೆ. ಮೊದಲಿಗೆ ಯಾರಾದರೂ ನಿಮ್ಮ ಮೇಲೆ ಮರಣ ಬಂಧನ ಮಾಡಿದ್ದಾರೆ ಎಂದು ನಿಮಗೆ ಅನಿಸಿದರೆ ತಕ್ಷಣ ಭಯಪಡುವುದಕ್ಕಿಂತ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ಭಯವೇ ದೊಡ್ಡ ಶತ್ರು. ಭಯ ಮನಸ್ಸನ್ನು ದುರ್ಬಲಗೊಳಿಸುತ್ತದೆ. ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ. ನನ್ನ ಮೇಲೆ ಏನೋ ಕೆಟ್ಟದ್ದು ಆಗುತ್ತಿದೆ ಎಂದು ನಿರಂತರ ಯೋಚಿಸಿದರೆ ಅದು ನಿಮ್ಮ ದೇಹದಲ್ಲೂ ಪ್ರತಿಕ್ರಿಯೆ ನೀಡುತ್ತದೆ. ನಿದ್ರೆ ಸಮಸ್ಯೆ, ಆಹಾರ ಆಸಕ್ತಿ ಕೂಡ ಕಡಿಮೆ ಆಗುವುದು, ಆತಂಕ, ತಲೆನೋವು ಇತ್ಯಾದಿಗಳು ಕಾಣಿಸಿಕೊಳ್ಳಬಹುದು. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ನಿಯಂತ್ರಣ ನಿಮ್ಮ ಕೈಯಲ್ಲಿದೆ. ಆತ್ಮವಿಶ್ವಾಸವೇ ಅತ್ಯಂತ ದೊಡ್ಡ ರಕ್ಷಣೆ. ಭಯವನ್ನಲ್ಲ, ಬಲವನ್ನೇ ಆಯ್ಕೆ ಮಾಡಿ. ಮರಣ ಬಂಧನ ಅಥವಾ ಕಪ್ಪು ಮಂತ್ರದಂತಹ ವಿಷಯಗಳು ಭಯದಿಂದ ಮಾತ್ರ ಶಕ್ತಿ ಪಡೆಯುತ್ತದೆ. ನೀವು ಭಯಪಡದೆ ತಾರ್ಕಿಕವಾಗಿ ದಿನೇ ಸಾಲದಲ್ಲಿ ಮುಳುಗಿ ಹೋಗುತ್ತಿದ್ದೀರಿ. ಮನೆ ಹಾಗೂ ಕುಟುಂಬದಲ್ಲಿ ಪ್ರತಿದಿನ ಜಗಳಗಳು ಉದ್ಭವಿಸುತ್ತಿವೆ. ಜೀವನ ಸಂಗಾತಿಯಿಂದ ವಿಚ್ಛೇದನ ಸ್ಥಿತಿಗೂ ನೀವು ತಲುಪುತ್ತಿದ್ದೀರಿ. ಆಸ್ಪತ್ರೆಗಳಿಗೆ ಹಣ ಸುರಿದು ನಿಮ್ಮ ಸ್ಥಿತಿ ಹದಗೆಟ್ಟಿದೆ. ಆ ಶತ್ರು ನಿಮ್ಮಿಂದ ಏನನ್ನ ಬಯಸುತ್ತಿದ್ದಾನೆ? ಆ ಶತ್ರು ಯಾರು? ಕಳೆದ 13 ವರ್ಷಗಳಿಂದ ಪ್ರತಿದಿನ ತಾಂತ್ರಿಕ ಕ್ರಿಯೆಗಳನ್ನು ಮಾಡಿ ನಿಮಗೆ ಪ್ರತಿದಿನ ಕಷ್ಟಗಳನ್ನು, ನೋವನ್ನು ಕೊಡುತ್ತಿರುವವರು ಯಾರು? ಇಂದಿನ ಈ ವಿಡಿಯೋದಲ್ಲಿ ನಿಮ್ಮ ಆಂತರಿಕ ಶತ್ರುವಿನ ಎಲ್ಲ ಮುಖವಾಡಗಳನ್ನು ಬಿಚ್ಚಿ ಬಿಡಲಿದ್ದೇವೆ. ಸ್ನೇಹಿತರೆ, ಅದಕ್ಕೂ ಮುನ್ನ ನೀವೇನಾದರೂ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇಲ್ಲಿ ಶತ್ರು ಹೊರಗಿನವನು ಅಲ್ಲ, ನಿಮಗೆ ಅತ್ಯಂತ ಹತ್ತಿರದವನು, ನಿಮ್ಮ ಸ್ನೇಹಿತನೇ ಆಗಿರುತ್ತಾನೆ. ನೀವು ನಿಮಗಿಂತಲೂ ಹೆಚ್ಚಿಗೆ ನಂಬಿಕೆ ಇಟ್ಟಿರುವ ವ್ಯಕ್ತಿ ನನ್ನನ್ನು ಕ್ಷಮಿಸಿ ಇಂದು ಆ ಶತ್ರುವಿನ ಹೆಸರನ್ನು ಹೇಳದಿದ್ದರೆ ಸ್ವಲ್ಪ ದಿನದಲ್ಲಿಯೇ ನಿಮ್ಮ ಕುಟುಂಬ, ಮನೆ ಎಲ್ಲವನ್ನ ನಾಶ ಮಾಡಿಬಿಡುತ್ತಾನೆ, ಮಣ್ಣಲ್ಲಿ ಮಣ್ಣಾಗಿಸಿ ಬಿಡುತ್ತಾನೆ. ಆದ್ದರಿಂದ ಇಲ್ಲಿ ಆ ಹೆಸರನ್ನು ಹೇಳುವುದು ತುಂಬ ಅವಶ್ಯಕತೆ ಇದೆ. ಕೇಳಿದಾಗ ನಿಮಗೂ ಆಘಾತವಾಗಬಹುದು. ಆದ್ದರಿಂದ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಿ. ಇಂದಿನ ವಿಡಿಯೋದಲ್ಲಿ ಆ ಶತ್ರುವಿನ ಪೂರ್ಣ ರಹಸ್ಯವನ್ನು ಬಿಚ್ಚಿಡಲಿದ್ದೇವೆ. ಸ್ನೇಹಿತರೆ, ನಿಮಗೆ ಆಗಾಗ ಅನಿಸುತ್ತಿರಬಹುದು, ನಿಮಗೆ ಬರುವ ಹಣ ಆಗಾಗ ನಿಂತು ಹೋಗುತ್ತದೆ, ನಿಮ್ಮ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗುತ್ತವೆ. ಹೇಗೆ ಆಗುತ್ತದೆ ಎಂದು ನೀವು ಪದೇ ಪದೇ ಅಂದುಕೊಂಡಿರಬಹುದು. ಹೇಗೆ ನಿಮ್ಮ ಪರಿಶ್ರಮವೆಲ್ಲ ಸದಾ ವಿಫಲವಾಗುತ್ತದೆ? ಏಕೆ ನಿಮ್ಮ ಜೀವನದಲ್ಲಿ ನೀವು ಪ್ರಗತಿ ಸಾಧಿಸಲಾರಿರಿ? ಏಕೆ ನಿಮ್ಮ ಮನೆಯಲ್ಲಿ ಪದೇ ಪದೇ ರೋಗಗಳು ಬರುತ್ತವೆ? ಏಕೆಂದರೆ ಕಳೆದ 13 ವರ್ಷಗಳಿಂದ ಈ ಶತ್ರು ನಿಮ್ಮ ಮೇಲೆ ತಂತ್ರಮಂತ್ರಗಳನ್ನು ಮಾಡಿ ನಿಮ್ಮನ್ನು ಏಳಿಗೆಯಾಗಲು ಬಿಡುತ್ತಿಲ್ಲ. ನಿಮ್ಮನ್ನು ಸದಾ ಕಾಡುತ್ತಿದ್ದಾನೆ. ನಿಮ್ಮ ಕುಟುಂಬವನ್ನು ನಾಶ ಮಾಡುವುದೇ ಅವನ ಗುರಿಯಾಗಿದೆ. ನೀವು ದುಃಖದಲ್ಲಿರುವಾಗ, ಅಳುವಾಗ, ಸಂಕಷ್ಟದಲ್ಲಿರುವಾಗ ಈ ಶತ್ರುವಿಗೆ ತುಂಬ ಖುಷಿಯಾಗುತ್ತದೆ. ಅವನಿಗೆ ನೀವು ನೋವು ಪಡುತ್ತಿದ್ದರೆ ಅವನು ಅದರಲ್ಲಿಯೇ ಖುಷಿ ಪಡುತ್ತಾನೆ. ಇದೇ ಸಮಯದಲ್ಲಿ ಒಂದು ಮಾತನ್ನು ಹೇಳುತ್ತೇನೆ. ಮುಖದಲ್ಲಿ ನಗು, ಮನದಲ್ಲಿ ವಿಷ ಇದೆ. ನಿಮ್ಮ ಶತ್ರುವಿನ ಗುಣ ಸ್ವಭಾವ ಎಲ್ಲ ಚೆನ್ನಾಗಿದೆ ಎಂದು ಹೇಳುವವರೇ ನಿಮ್ಮ ಮೇಲೆ ತಂತ್ರಮಂತ್ರವನ್ನು ಮಾಡಿಸುತ್ತಾರೆ. ಹೊರಗಿನ ಶತ್ರು ನಿಮ್ಮನ್ನು ಹೊರಗಿನಿಂದಲೇ ಹೆದರಿಸುತ್ತಾನೆ. ಆದರೆ ಮನೆಯಲ್ಲಿರುವ ಶತ್ರು ನಿಮ್ಮನ್ನು ತಂತ್ರಮಂತ್ರಗಳಿಂದ ನಿಮ್ಮ ಮೇಲೆ ದಾಳಿ ಮಾಡಲು ಪ್ರಯತ್ನಿಸುತ್ತಾನೆ. ಅವನು ಮಾಡುವಾಗ ದಾಳಿ ನಿಮಗೆ ಗೊತ್ತಾಗುವುದಿಲ್ಲ, ಆದರೆ ನಾವು ಆ ನೋವನ್ನು ಅನುಭವಿಸಿರುತ್ತೇವೆ. ಆದರೆ ಕಾರಣ ಏನೆಂದು ನಮಗೆ ಗೊತ್ತಾಗುತ್ತಿರುವುದಿಲ್ಲ. ಮೇಲ್ನೋಟಕ್ಕೆ ಅವನು ನಿಮ್ಮನ್ನು ಅಣ್ಣ, ತಮ್ಮ ಎಂದು ಸಂಬೋಧಿಸುತ್ತಾನೆ. ಇವನಿಂದಾಗಿ ನೀವು ಸಾಕಷ್ಟು ಸಂಕಷ್ಟಗಳನ್ನು ಅನುಭವಿಸಿದ್ದೀರಿ. ಆದರೆ ಇನ್ನು ಸಾಕು. ನೀವು ಅನೇಕ ಬಾರಿ ನೀವು ದೇವರನ್ನು ಕೂಡ ದೂರಿರುತ್ತೀರಿ. ನಿಮ್ಮ ವಿಧಿಯನ್ನು, ನಿಮ್ಮ ಅದೃಷ್ಟವನ್ನು ಹಾಗೂ ಗ್ರಹ ನಕ್ಷತ್ರಗಳನ್ನು ದೂರುತ್ತೀರಿ. ಕೆಲವೊಮ್ಮೆ ನಿಮ್ಮ ಮೇಲೆ ನೀವೇ ಕೋಪಗೊಳ್ಳುತ್ತೀರಿ. ಆದರೆ ಸಮಸ್ಯೆ ಅಲ್ಲಿ ಎಲ್ಲಿಯೂ ಅಲ್ಲ. ಸಮಸ್ಯೆ ಎಲ್ಲಿದೆ ಎಂದರೆ ನಿಮ್ಮ ಸುತ್ತಮುತ್ತಲೇ ಇರುವ ನಿಮಗೆ ಅತ್ಯಂತ ಸಂಬಂಧಿಯಾಗಿರುವ ವ್ಯಕ್ತಿಯ ಬಳಿಯೇ ಇರುತ್ತದೆ. ಅವರು ಪ್ರತಿದಿನ ನಿಮ್ಮ ಸುತ್ತಮುತ್ತಲೇ ಓಡಾಡುತ್ತಾ ನಿಮಗೆ ಗೊತ್ತಾಗದಂತೆ ಕದ್ದು ಮುಚ್ಚಿ ನಿಮ್ಮ ಮೇಲೆ
ಪ್ರಹಾರ ಮಾಡುತ್ತಾರೆ. ಕೆಲವೊಮ್ಮೆ ತಂತ್ರಮಂತ್ರಗಳಿಂದ, ಕೆಲವೊಮ್ಮೆ ನಿಮ್ಮ ಮೇಲೆ ಸುಳ್ಳು ಅಪವಾದಗಳನ್ನು ಹಬ್ಬಿಸುತ್ತಾರೆ. ಆದರೆ ಯಾರು ಹಬ್ಬಿಸುತ್ತಿದ್ದಾರೆ ಎನ್ನುವುದು ನಿಮಗೆ ಗೊತ್ತೇ ಆಗುವುದಿಲ್ಲ. ಈ ಜನರು ನಿಮ್ಮ ಮುಂದೆ ನಿಮ್ಮವರಂತೆ ನಟಿಸುತ್ತಾರೆ. ಅಷ್ಟು ಚಾಣಾಕ್ಷರಾಗಿರುತ್ತಾರೆ. ನಿಮಗೆ ಗೊತ್ತೇ ಇಲ್ಲ ಎನ್ನುವಂತೆ ನಟಿಸುತ್ತಾರೆ. ನಿಮ್ಮನ್ನು ಹೊರಗಡೆ ಸಮಾಧಾನ ಮಾಡುತ್ತಾರೆ, ಆದರೆ ಒಳಗಡೆ ನಗುತ್ತಿರುತ್ತಾರೆ. ನಿಮಗೆ ಗೊತ್ತಾಗದಂತೆ ಹೊರಗಿನಿಂದ ನಿಮ್ಮ ಮೇಲೆ ದಾಳಿ ಕೂಡ ಮಾಡುತ್ತಾರೆ. ಇದು ಈಗಿನ ಮಾತಲ್ಲ, ತುಂಬ ವರ್ಷಗಳಿಂದ ನೀವು ಅವನಿಂದ ಕಷ್ಟವನ್ನು ಅನುಭವಿಸುತ್ತಿದ್ದೀರಿ. ಆದ್ದರಿಂದ ತಕ್ಷಣವೇ ನಿಮ್ಮ ಮೇಲೆ ಅವನು ತನ್ನ ಕುತಂತ್ರ ಬುದ್ಧಿ ಪ್ರಯೋಗವನ್ನು ಮಾಡುತ್ತಾನೆ. ಆಗ ತಕ್ಷಣವೇ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಹುಷಾರಿಲ್ಲದಂತೆ ಆಗುವುದು, ನಿಮ್ಮ ಮನಸ್ಸಿಗೆ ನೋವಾಗುವುದು, ಖರ್ಚು ಹೆಚ್ಚಾಗುವ ಸಂಭವ ಹೆಚ್ಚಾಗುತ್ತದೆ. ನೀವು ಎಷ್ಟೇ ಕಷ್ಟಪಟ್ಟು ಹಣ ಸಂಪಾದಿಸಿದರೂ ಕೂಡ ನಿಮ್ಮ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ. ಅವನು ನಿಮ್ಮ ಪರಿಶ್ರಮವನ್ನು ಬಂಧಿಸಿದ್ದಾರೆ. ಈ ರೀತಿ ಮಾಡುವುದರಿಂದ ನಿಮಗೆ ಯಶಸ್ಸು ಎಲ್ಲಿಂದ ದೊರಕುತ್ತದೆ? ಅಷ್ಟೇ ಅಲ್ಲದೆ ಅವನು ನಿಮ್ಮ ಹಣವನ್ನು ಬಂಧಿಸಿದ್ದಾನೆ. ನೀವು ಎಷ್ಟೇ ಕಷ್ಟಪಟ್ಟು ದುಡಿದರೂ ನಿಮ್ಮ ಕೈಯಲ್ಲಿ ಹಣ ಸಂಗ್ರಹವಾಗುವುದಿಲ್ಲ. ಹಣ ಬಂದರೂ ಆಸ್ಪತ್ರೆಗೆ ಖರ್ಚಾಗುತ್ತದೆ. ಇನ್ನಿತರ ಯಾವುದೇ ಉಪಯೋಗಕ್ಕೆ ಬಾರದು ಖರ್ಚುಗಳು ಹೆಚ್ಚಾಗುತ್ತವೆ. ಇದರಿಂದ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ. ಇನ್ನೊಂದು ಮುಖ್ಯವಾದ ವಿಷಯ, ಈ ಶತ್ರು ನಿಮ್ಮ ಅದೃಷ್ಟ ಹಾಗೂ ನಿಮ್ಮ ಭಾಗ್ಯವನ್ನು ಬಂಧಿಸಿದ್ದಾನೆ. ಕೆಲವು ವರ್ಷಗಳಿಂದ ನಿಮ್ಮ ಅದೃಷ್ಟ ನಿಮ್ಮ ಕೈಯನ್ನು ಬಿಟ್ಟಿದೆ. ಇತರರು ಸ್ವಲ್ಪ ಪರಿಶ್ರಮ ಪಟ್ಟರೂ ಸಾಕಷ್ಟು ಹಣವನ್ನು ಸಂಪಾದಿಸಿ ಶ್ರೀಮಂತರಾಗುತ್ತಿದ್ದಾರೆ. ನೀವು ಎಷ್ಟೇ ಕಷ್ಟಪಟ್ಟು ಹಣ ಸಂಪಾದಿಸಿದರೂ ನಿಮ್ಮ ಕೈಯಲ್ಲಿ ಹಣ ನಿಲ್ಲುತ್ತಿಲ್ಲ. ನೀವು ಅಂದುಕೊಂಡ ಗುರಿಯನ್ನು ಸಾಧಿಸಲು ಆಗುತ್ತಿಲ್ಲ. ಅಷ್ಟೇ ಅಲ್ಲದೆ ಈ ಶತ್ರು ನಿಮ್ಮ ಪ್ರೀತಿ ಹಾಗೂ ನಿಮ್ಮ ದಾಂಪತ್ಯ ಜೀವನವನ್ನು ಬಂಧಿಸಿದ್ದಾನೆ. ಇದರಿಂದಾಗಿ ಗಂಡ ಹೆಂಡತಿಯ ನಡುವೆ ಜಗಳಗಳು ಉಂಟಾಗಿ ವಿಚ್ಛೇದನವರೆಗೂ ಹೋಗಿದೆ. ಹೊರಗೆ ಅಷ್ಟೇ ಅಲ್ಲದೆ ಮನೆಯಲ್ಲಿಯೂ ಸಮಸ್ಯೆಗಳು ಉಂಟಾದಾಗ ನೀವು ಡಿಪ್ರೆಷನ್ಗೆ ಹೋಗುತ್ತೀರಿ. ಹಿಂದೆಯೂ ಇದೇ ರೀತಿ ಉಂಟಾಗಿ ನಿಮ್ಮ ಮೇಲೆ ನೀವೇ ಹಾನಿ ಮಾಡಿಕೊಳ್ಳಲು ಸಿದ್ಧರಾಗಿದ್ದೀರಿ. ಆದರೆ ದೇವರ ಕೃಪೆಯಿಂದ ನೀವು ಉಳಿದಿದ್ದೀರಿ. ನೀವು ಜೀವನ ಪೂರ್ತಿ ಈ ಶತ್ರುವಿನ ಮುಷ್ಟಿ ಅಥವಾ ಬಂಧನದಲ್ಲಿ ಇರಲು ಇಷ್ಟಪಡುತ್ತೀರಾ? ಇಲ್ಲ, ನೀವು ಸರಿಯಾದ ಜಾಗಕ್ಕೆ ಬಂದಿದ್ದೀರಿ. ನಿಮ್ಮನ್ನು ಆ ಶತ್ರುವಿನಿಂದ ಬೇರ್ಪಡಿಸುವುದು ನನ್ನ ಕೆಲಸ. ಮುಂದೆ ಬರುವ ಯಾವುದೇ ಶತ್ರುವಿನಿಂದ ನಿಮಗೆ ತೊಂದರೆ ಆಗದಂತೆ ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ. ನಾನು ನಿಮಗೆ ಕೆಲವೊಂದು ವಿಶೇಷ ಉಪಾಯಗಳನ್ನು ಹೇಳುತ್ತೇನೆ ಮತ್ತು ಕೆಲವೊಂದು ಪರಿಹಾರಗಳನ್ನು ಹೇಳುತ್ತೇನೆ. ನೀವು ಅವುಗಳನ್ನು ಪಾಲಿಸಿದರೆ ಇಂತಹ ಯಾವುದೇ ಶತ್ರು ಬಂದರೂ ನಿಮ್ಮನ್ನು ಏನೂ ಮಾಡುವುದಿಲ್ಲ. ಸ್ನೇಹಿತರೆ, ಈ ಉಪಾಯಗಳನ್ನು ಪಾಲಿಸಿದರೆ ನಿಧಾನವಾಗಿ ಈ ಶತ್ರುವಿನ ಬಂಧನದಿಂದ ನೀವು ಪರಿಹಾರವನ್ನು ಪಡೆಯಬಹುದು. ಇದರಿಂದ ನಿಮ್ಮ ಮೇಲಾಗಿರುವ ತಂತ್ರ ಮಂತ್ರಗಳು ಹೊರಟು ಹೋಗುತ್ತವೆ. ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಹೊರಟು ಹೋಗುತ್ತದೆ. ನಿಮ್ಮ ಭಾಗ್ಯ ಅದೃಷ್ಟ ಮತ್ತೆ ತೆರೆದುಕೊಳ್ಳುತ್ತದೆ. ಹಣದ ಅಡಚಣೆ ಕಡಿಮೆಯಾಗುತ್ತದೆ. ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತದೆ. ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ನಿಮ್ಮ ಜೀವನದಲ್ಲಿ ಆಗಾಗ ಕಾಣಿಸುತ್ತಿದ್ದ ಮನಸ್ತಾಪಗಳು, ಜಗಳಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ದಾಂಪತ್ಯದಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ. ತಡೆ ಹಿಡಿದ ಮಾರ್ಗಗಳು ಮತ್ತೆ ತೆರೆದುಕೊಳ್ಳುತ್ತವೆ. ಸ್ನೇಹಿತರೆ, ನಿಮ್ಮವರು ಎಂದು ನೀವು ಯಾರನ್ನ ನಂಬಬೇಡಿ. ಅವರ ಮುಂದೆ ನಿಮ್ಮ ಯೋಚನೆಗಳನ್ನು, ಹಣಕಾಸಿನ ವಿಚಾರ, ಪ್ರೀತಿ, ದಾಂಪತ್ಯದ ವಿಚಾರ, ಕಷ್ಟ ಸುಖಗಳನ್ನು ಹೇಳಿಕೊಳ್ಳಬೇಡಿ. ಮೌನವೇ ನಿಮ್ಮ ಅತಿ ದೊಡ್ಡ ರಕ್ಷಣೆ. ನಿಮ್ಮ ಮನಸ್ಸಿನಲ್ಲಿ ಭಯ ಇಟ್ಟುಕೊಳ್ಳಬೇಡಿ. ಭಯವೇ ನಿಮ್ಮ ಶತ್ರುವಿನ ದೊಡ್ಡ ಅಸ್ತ್ರ. ನೀವು ಧೈರ್ಯವಾಗಿ ನಿಂತುಕೊಂಡ ತಕ್ಷಣವೇ ನಿಮ್ಮ ಶತ್ರುವಿನ ಶಕ್ತಿ ಕುಗ್ಗಲು ಆರಂಭವಾಗುತ್ತದೆ. ನಿಮ್ಮ ಕುಲದೇವರಿಗೆ ನೀವು ಕೃತಜ್ಞತೆಯನ್ನು ತಿಳಿಸಿ. ಸ್ನೇಹಿತರೆ, ಇನ್ನು ಮುಂದೆ ನಿಮ್ಮ ಅದೃಷ್ಟ ಬದಲಾಗುತ್ತದೆ. ಇಷ್ಟು ದಿನ ಕತ್ತಲೆ ಇದ್ದರೆ ಇನ್ನು ಮುಂದೆ ಬೆಳಕು ಬರುತ್ತದೆ. ನೀವು ಸಾಕಷ್ಟು ಸಹಿಸುತ್ತೀರಿ. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಬೆಳಕು ಆವರಿಸುತ್ತದೆ. ಆ ಶತ್ರುವಿನ ಎಲ್ಲ ಆಟಗಳು ಶೀಘ್ರದಲ್ಲಿಯೇ ಮುಕ್ತಾಯಗೊಳ್ಳುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಿದ ಉಪಯೋಗಗಳನ್ನು ನೀವು ಶ್ರದ್ಧೆಯಿಂದ ಅನುಸರಿಸಿ ಯಾರಿಗೂ ಹೇಳದೆ ಮೌನವಾಗಿ ಮಾಡುವ ಕೆಲಸ ಎಂದಿಗೂ ಯಶಸ್ವಿಯಾಗುತ್ತದೆ. ಆಗ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಯನ್ನು ನೀವು ನನಗೆ ತಿಳಿಸುತ್ತೀರಿ. ಜಾಗೃತವಾಗಿರಿ, ಧೈರ್ಯವಾಗಿರಿ ಮತ್ತು ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ನೀವು ನಾನು ಹೇಳಿದ ಈ ಉಪಾಯಗಳನ್ನು ಅನುಸರಿಸಿದ ಮೇಲೆ ನಿಮ್ಮ ಮೇಲೆ ಯಾರಾದರೂ ಮತ್ತೆ ಮಾಟ ಮಂತ್ರ ಮಾಡಿಸಿದರೆ ಅದು ನಿಮ್ಮ ಮೇಲೆ ತಗಲುವುದಿಲ್ಲ, ಅದು ಅವರ ಮೇಲೆ ತಿರುಗುತ್ತದೆ. ಸ್ನೇಹಿತರೆ, ನಿಮ್ಮ ಮನೆಯ ಮೇಲೆ
ತಂತ್ರ ಪ್ರಯೋಗ ಆಗಿದೆ ಎನ್ನುವುದು ಹೇಗೆ ಗೊತ್ತಾಗುತ್ತದೆ? ಆ ಶತ್ರು ಯಾರು ಎಂದು ನೀವು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ನೀವು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇದು ತುಂಬ ವಿಶೇಷವಾದ ವಿಡಿಯೋ. ಈಗಿನ ಯುವಕರು, ಯುವತಿಯರು, ಯುವ ಜನಾಂಗ ಈ ತಂತ್ರಮಂತ್ರ ಪಾಠವನ್ನು ನಂಬುವುದಿಲ್ಲ. ಆದರೆ ಸ್ನೇಹಿತರೆ, ನೀವು ಜಗತ್ತಿನಲ್ಲಿ ನಕಾರಾತ್ಮಕತೆ ಇದೆ ಎಂದರೆ ನಕಾರಾತ್ಮಕತೆಯು ಅದರ ಜೊತೆ ಇದ್ದೇ ಇರುತ್ತದೆ. ಪಾಸಿಟಿವ್ ಎನರ್ಜಿಯ ಜೊತೆ ನೆಗೆಟಿವ್ ಎನರ್ಜಿ ಕೂಡ ಇರುತ್ತದೆ. ದೇವರು ಇದ್ದಾರೆ, ರಾಕ್ಷಸರು ಇರುತ್ತಾರೆ, ಮನುಷ್ಯರು ಇದ್ದಾರೆ, ಪ್ರೇತಾತ್ಮಗಳು ಇರುತ್ತವೆ. ಪ್ರತಿಯೊಂದು ವಿಷಯಕ್ಕೂ ಎರಡು ಶಕ್ತಿಗಳಿವೆ. ಒಂದು ನಕಾರಾತ್ಮಕ, ಇನ್ನೊಂದು ಸಕಾರಾತ್ಮಕ. ತಂತ್ರಶಕ್ತಿ ನಡೆಯುತ್ತದೆ, ಮಾಟಮಂತ್ರ ನಡೆಯುತ್ತದೆ, ಕೆಟ್ಟ ದೃಷ್ಟಿ, ಕೆಟ್ಟ ಮಾತುಗಳು ನಡೆಯುತ್ತವೆ. ಪ್ರಾರಂಭದಲ್ಲಿ ವ್ಯಕ್ತಿ ಇದನ್ನೆಲ್ಲ ತಳ್ಳಿ ಹಾಕುತ್ತಾನೆ, ಸೀರಿಯಸ್ ಆಗಿ ತೆಗೆದುಕೊಳ್ಳುವುದಿಲ್ಲ. ನಂತರ ಕಷ್ಟಗಳು, ದುಃಖಗಳು ಹೆಚ್ಚಾಗುತ್ತಾ ಹೋದಂತೆ ನನ್ನ ಜೊತೆ ಏನೋ ನಡೆಯುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳುತ್ತಾನೆ. ಆಗ ನೀವು ಅಂದುಕೊಳ್ಳುತ್ತೀರಿ, ದೇವರು ಎಷ್ಟೊಂದು ಕಠಿಣವಾಗಿ ನನಗೆ ಶಿಕ್ಷೆಯನ್ನು ಕೊಡುವುದಿಲ್ಲ, ಯಾವ ಗ್ರಹಗಳು ಇಷ್ಟೊಂದು ಕಠೋರವಾಗಿ ನಡೆದುಕೊಳ್ಳುವುದಿಲ್ಲ. ಆದ್ದರಿಂದ ಕಮೆಂಟ್ ಬಾಕ್ಸ್ನಲ್ಲಿ ಶ್ರದ್ಧೆಯಿಂದ 3 ಬಾರಿ ಜೈ ಕುಲದೇವಿ ಎಂದು ಬರೆಯಿರಿ. ನಿಮ್ಮ ಮನೆಯಲ್ಲಿ ದುಬಾರಿ ವಸ್ತುಗಳು ಒಡೆದು ಹೋಗುತ್ತಿದ್ದರೆ ಹಾಗೂ ನಿಮ್ಮ ಮನೆಯಲ್ಲಿ ಇರುವವರಿಗೆ ಪದೇ ಪದೇ ಗಾಯವಾಗುತ್ತಿದ್ದರೆ ಇದು ತಂತ್ರದ ಸೂಚನೆ. ಪದೇ ಪದೇ ಅಪಘಾತಗಳು ಸಂಭವಿಸುವುದು ಕೂಡ ಇದರ ಸೂಚನೆಯಾಗಿದೆ. ಮನೆಯ ಗಿಡಗಳು, ಮನಿ ಪ್ಲಾಂಟ್, ತುಳಸಿ ಗಿಡಗಳು ಒಣಗುತ್ತಿದ್ದರೆ ನಕಾರಾತ್ಮಕ ಶಕ್ತಿ ಮನೆಗೆ ಪ್ರವೇಶಿಸಿದೆ ಎಂದರ್ಥ. ಯಾವುದೇ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿದ್ದರೆ ಅಡ್ಡಿಗಳು ಬರುತ್ತಿದ್ದರೆ, ಮಕ್ಕಳು ಪದೇ ಪದೇ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದರೆ, ಮಕ್ಕಳು ಹಠ ಮಾಡುತ್ತಿದ್ದರೆ, ಮಕ್ಕಳು ಹೆದರುತ್ತಿದ್ದರೆ, ಮನೆಯಲ್ಲಿ ಅಶಾಂತಿ, ಕೆಟ್ಟ ಕನಸುಗಳು ಬೀಳುತ್ತಿದ್ದರೆ, ಇದೀಗ ನಿಮ್ಮ ಸುತ್ತಮುತ್ತಲೇ ಇರುವ ನಿಮ್ಮ ಹಿತಶತ್ರು ಯಾರು? ಅವನು ನಿಮ್ಮ ಸಹೋದರ, ಸಹೋದರಿ, ನಿಮ್ಮ ಸಂಬಂಧಿ, ನೆರೆಹೊರೆಯವರ, ಸ್ನೇಹಿತರು ಆಗಿರಬಹುದಾ? ಕಲಿಯುಗದಲ್ಲಿ ಯಾರ ಮೇಲೆಯೂ ನಂಬಿಕೆ ಇಡಬೇಡಿ. ನಿಮ್ಮ ಹಣ, ಸಂತೋಷ, ದುಃಖದ ಬಗ್ಗೆ ಯಾರ ಮುಂದೆಯೂ ಹೇಳಬೇಡಿ. ನಿಮ್ಮ ಭವಿಷ್ಯ ಯೋಚನೆಗಳನ್ನು ಹೇಳಿದರೆ ಕೆಲವರು ಮನಸ್ಸಿನಲ್ಲಿ ಅಸೂಯೆ ಹುಟ್ಟುತ್ತದೆ. ಅದೇ ಅಸೂಯೆ ದ್ವೇಷವಾಗಿ ನಿಮ್ಮ ಪ್ರಗತಿಯನ್ನು ತಡೆಯುತ್ತದೆ. ಕೆಲವೊಮ್ಮೆ ನಿಮ್ಮ ಮನೆಗೆ ಬಂದು ಕಪ್ಪು ಸಾಸಿವೆ, ಕತ್ತರಿಸಿದ ನಿಂಬೆ, ತಾಂತ್ರಿಕ ವಸ್ತುಗಳನ್ನು ಇಟ್ಟು ಹೋಗಬಹುದು ಅಥವಾ ಮಂತ್ರಗಳನ್ನು ಗುಟ್ಟಾಗಿ ಜಪಿಸಬಹುದು. ಇದರಿಂದಲೇ ನಿಮ್ಮ ಮನೆಯಲ್ಲಿ ಸಮಸ್ಯೆಗಳು ಆರಂಭವಾಗುತ್ತವೆ. ಆದ್ದರಿಂದಲೇ ಸಮಯಕ್ಕೆ ಸರಿಯಾಗಿ ಎಚ್ಚರ ವಹಿಸಿದರೆ ಎಲ್ಲವನ್ನ ನಿಲ್ಲಿಸಬಹುದು. ಯಾರನ್ನು ನಂಬಬೇಡಿ. ನಿಮ್ಮ ಮಕ್ಕಳಿಗೆ ಹೇಳಿ, ಹೊರಗಿನವರು ಏನೇ ಕೊಟ್ಟರೂ ತಿನ್ನಬಾರದು ಎಂದು. ಮನೆ ಸ್ವಚ್ಛವಾಗಿರಲಿ. ಪ್ರತಿದಿನ ಧೂಪ, ದೀಪ, ಭಜನೆ, ಗಂಗಾಜಲ ಸಿಂಪಡಿಸಿ. ಕೊನೆಯಲ್ಲಿ ಮರಣ ಬಂಧನ ಅಥವಾ ಕಪ್ಪು ಮಂತ್ರದಂತಹ ವಿಷಯಗಳು ಭಯದಿಂದ ಮಾತ್ರ ಶಕ್ತಿ ಪಡೆಯುತ್ತವೆ. ನೀವು ಭಯಪಡದೆ ತಾರ್ಕಿಕವಾಗಿ ಯೋಚಿಸಿ ಧೈರ್ಯದಿಂದ ಮುಂದುವರಿದರೆ ಅವುಗಳ ಪ್ರಭಾವ ಶೂನ್ಯ. ನಿಮ್ಮ ಜೀವನದಲ್ಲಿ ನಿಯಂತ್ರಣ ನಿಮ್ಮ ಕೈಯಲ್ಲಿದೆ. ಆತ್ಮವಿಶ್ವಾಸವೇ ಅತ್ಯಂತ ದೊಡ್ಡ ರಕ್ಷಣೆ. ಭಯವನ್ನಲ್ಲ, ಬಲವನ್ನೇ ಆಯ್ಕೆ ಮಾಡಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಧನ್ಯವಾದಗಳು.